ದಿ ಬ್ರ್ಯಾಂಡ್ ಬೆಂಗಳೂರು ಒಂದೇ ಒಂದ್ ದಿನ ಮಳೆ ಬಂದಿದ್ದಕ್ಕೆ ಎಲ್ಲಿ ನೋಡಿದ್ರು ಲೈಕ್ ಸಮುದ್ರ ಆಗ್ಬಿಟ್ಟಿದೆ ಬ್ಯಾಂಗ್ಳೂರಲ್ಲಿ. ಇದಕ್ಕೆಲ್ಲ ಮೈನ್ ರೀಸನ್ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಗೌರ್ಮೆಂಟ್ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ನಮ್ಮ ಬ್ಯಾಂಗ್ಳೂರಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ ಅಂತ ಲೈಕ್ ಎಲ್ರಿಗೂ ಗೊತ್ತು. ಅದಕ್ಕೆ ಮೈನ್ ರೀಸನ್ ಏನಂತ ಹೇಳಿದ್ರೆ, ಒಂದು ಕೆರೆ ಇರಬೇಕಾಗಿರೋ ಪ್ಲೇಸ್ ಅಲ್ಲಿ ಕೆರೆನೇ ಇರಬೇಕು. ಅಲ್ಲಿ ಒಂದು ಬಿಲ್ಡಿಂಗ್ ಇದ್ರೆ ಆ ನದಿ ಇಲ್ಲಾಂದ್ರೆ ಆ ಕೆರೆ ಅದರ ಎಷ್ಟು ಪ್ರದೇಶವನ್ನು ನಾವು ಜನ ಆಕ್ರಮಿಸ್ಕೊಂಡಿರ್ತೀವೋ ಯಾವತ್ತೂ ಒಂದಿನ ಅದರ ಪ್ಲೇಸ್ಗೆ ಅದರ ರಿಟರ್ನ್ ಬಂದೇ ಬರುತ್ತೆ. ಇದು ತುಂಬಾ ಕಡೆ ನಾವು ನೋಡಿದೀವಿ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಮೈನ್ ಆಗಿ ಅಂತ ಹೇಳಿದ್ರೆ ಈ ಲೈಕ್ ಸಿಲ್ಕ್ ಬೋರ್ಡ್ ಹತ್ರ ಮತ್ತೆ ಈ ಮಾನ್ಯತಾ ಟೆಕ್ ಪಾರ್ಕ್, ಅದೊಂದು ಮಾನ್ಯತಾ ಟೆಕ್ ಪಾರ್ಕ್ ನ ಒಂದು ಕೆರೆ ಮೇಲೆ ಕಟ್ಟಿರೋದಂತ ಪ್ರತಿಯೊಬ್ಬರಿಗೂ ಗೊತ್ತು. ಅಂಡ್ ಈ ಕೊಟ್ಟಿಗೇನಹಳ್ಳಿ ಗೇಟ್, ಕೆಲವು ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ಈ ಕೆರೆಗಳು ಅಲ್ಲಿನ ಒಂದು ಲೋಕಲ್ ತುಂಬಾ ಕ್ಲೋಸ್ ಮಾಡಿ ಆ ಬಿಲ್ಡಿಂಗ್ಸ್ ನ ಕಟ್ಟಿರೋದು. ಪ್ರಾಪರ್ಟಿನ ಬೈ ಮಾಡ್ತಿದೀವಿ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ನೀವು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಂತ ಮಾಡಬೇಕು. ಅದು ಲೈಕ್ ಯಾವ ಪ್ರಾಪರ್ಟಿಗೆ ಸೇರುತ್ತೆ, ಇಲ್ಲ ನಾರ್ಮಲ್ ಪ್ರದೇಶನಲ್ಲಿ ಈ ತರ ಒತ್ತುವರಿ ಆಗಿರುವ ಜಮೀನ, ಇದೆಲ್ಲ ಥಿಂಕ್ ಮಾಡಿಲ್ಲ ನೀವು ಬಂದ್ಬಿಟ್ಟು ಬೈ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿನ್ನೆಯಿಂದ ಎಷ್ಟು ಬ್ಯಾಂಗ್ಳೂರ್ ಎಷ್ಟು ಅವಸ್ಥೆ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರು ನೋಡ್ತಾನೆ ಇದ್ದೀರಾ. ಒಂದು ಕಾರ್ ಕಂಪ್ಲೀಟ್ಲಿ ಹೋಗ್ಬಿಡ್ತಿದೆ ಗುರು. ಲೈಕ್ ನೀನ್ ಯಾವ ಡ್ರೈನೇಜ್ ಸಿಸ್ಟಮ್ ಮೇಂಟೈನ್ ಮಾಡ್ತಿದ್ಯಾ ಅಂತ. ಅಂಡ್ ಇದ್ರ ಲೈಕ್ ಸಿಎಂ ಆಗ್ಲಿ ಡೆಪ್ಯೂಟಿ ಸಿಎಂ ಆಗ್ಲಿ ಸ್ಪಂದನೆ ಮಾಡಿದ್ರೆ, ಬಟ್ ಅವ್ರ ಕೈಲಿ ಏನ್ ಮಾಡಕ್ಕಾಗತ್ತೆ? ಟು ಬಿ ಫ್ರಾಂಕ್ ಏನ್ ಮಾಡಕ್ಕಾಗಲ್ಲ. ನೇಚರ್ ಇಂದ ಉಂಟಾಗುವ ಪರಿಣಾಮಗಳನ್ನು ಯಾರು ಏನ್ ಮಾಡಕ್ಕಾಗಲ್ಲ. ಮೇ ಬಿ ಒಂದು ಹೇಳ್ಬೋದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಬಟ್ ಮೇನ್ ಥಿಂಗ್ ಏನಂತ ಹೇಳಿದ್ರೆ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ. ಅದಕ್ಕೆ ಮೇನ್ ರೀಸನ್ಸ್ ಏನಂತ IT ಹಬ್ಸ್.